ಯಾಕೋ ಇದು ದೊಡ್ಡ ಜಗಳ ಆಗೋ ಥರನೇ ಕಾಣ್ತಾ ಇದೆ. ಕರಾವಳಿ ಟ್ರೈಲರ್ ಲಾಂಚ್ಗೆ ಇನ್ವೈಟ್ ಮಾಡಿದ ಕರಾವಳಿ ಟೀಮ್ ಅಂತೂ ಇಂತೂ ಟ್ರೈಲರ್ ಬಿಟ್ಟರು. ಆದರೆ ಅಲ್ಲೂ ಕಾಂಟ್ರವರ್ಸಿ ಬೇಡ ಅಂದ್ರೂ ಬರೆಸ್ಕೊಂಡ್ರು. ಬನ್ನಿ ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನಗನ್ಸಿದ್ದು. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಬೆಳಗ್ಗೆ ಎದ್ದು ನನ್ನ ಫ್ರೆಂಡ್ನು ಫೋರ್ಸ್ ಮಾಡಿ ಕರ್ಕೊಂಡು ಬಂದು ರಿವ್ಯೂ ಈ ಸಲ ಬೇರೆ ಥರ ಮಾಡೋಣ ಮಗ ಅಂತ ಹೇಳಿ ಸೀದಾ ಬಂದವರು AMB ಸಿನಿಮಾಸ್ಗೆ. ಓಕೆ, ಅಂತೂ ಇಂತೂ ಸೀಟಂತೂ ಈಸಿಯಾಗಿ ಸಿಕ್ತು. ಫ್ಲ್ಯಾಶ್ ಬ್ಯಾಕ್. ಇಲ್ಲ ಅಂದರೂ 1 ಅವರ್ ಆಯಿತು. ಅದೇ ಬೇಜಾರಲ್ಲಿ ನನ್ನ ಫ್ರೆಂಡು ಕೂತ್ಕೊಂಡ್ಬಿಟ್ಟ. ಹೊಟ್ಟೆಗೇನು ತಿಂದೆ ಹೋಗಿದ್ದ ನಾವು ಕೂತ್ಕೊಂಡು ವೆಯ್ಟ್ ಮಾಡಿದಾಗ ಬಿಟ್ಟರು. ಬಿಟ್ಟಿದೆ ತಡ ಗೊತ್ತಿಲ್ಲ, ಸೀದಾ ಲಾಸ್ಟ್ ಪೇಜ್ ಥರ ಹುಡ್ಕೋತಾರ ಹೋದೆ. ಅದಾಗಿ ಟೀಮ್ ಕೂಡ ಬಂತು, ವೆಲ್ಕಮ್ ಕೂಡ ಮಾಡಿದ್ರು. ಆ್ಯಂಡ್ ಟ್ರೇಲರ್ ಕೂಡ ನಮ್ಮಿಂದಾನೇ ಲಾಂಚ್ ಆಯಿತು. ಸರಿ, ಮೇನ್ ಮ್ಯಾಟ್ರಿಗೆ ಬರೋಣ. ಪ್ರಜ್ವಲ್ ದೇವರಾಜ್ ಅವರ ಈ ಮೂವಿಯಲ್ಲಿ ಮೇನ್ ಲೀಡ್ ಆಗಿರೋ ಅವರೇ ಸೈಡಲ್ಲಿರೋ ಹಾಗಿದ್ರು. ಯಾಕಂದರೆ ಅವರ ಪೇಮೆಂಟ್ ಇಶ್ಯೂಯಿಂದ ಸಿನಿಮಾದಲ್ಲಿ ಅವರ ವಾಯ್ಸ್ ಇರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಫ್ಯಾನ್ಸ್ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಬಿಡ್ತೀನ, ಇದೇ ಒಳ್ಳೆ ಟೈಮ್ ಅಂತ ನುಗ್ಗಿ ಹೀರೋಯಿನ್ ಸಂಪದ ಆ್ಯಂಡ್ ರಾಜ್ವಿ ಶೆಟ್ಟಿ ಅವ್ರನ್ನ ಮಾತಾಡಿಸ್ದೆ. ಶೆಟ್ರು ಬೇರೆ ಚಿಂತೆ ಇದ್ದ ಕಾರಣ ಅವ್ರನ್ನ ಫೋರ್ಸ್ ಮಾಡೋದು ಒಳ್ಳೆಯದಲ್ಲ ಅನಿಸ್ತು. ಓಕೆ, ಇದಾಗಿತ್ತು ಕಾಂಟ್ರವರ್ಸಿ ಕತೆ. ಬನ್ನಿ ಸಿನಿಮಾ ಟ್ರೈಲರ್ ರಿವ್ಯೂ ಮಾಡೋಣ. ಕರಾವಳಿ ಸ್ಟಾರ್ ಕಾಸ್ಟ್: ಪ್ರಜ್ವಲ್ ದೇವರಾಜ್, ರಾಜ್ವಿ ಶೆಟ್ಟಿ, ಸಂಪದ, ರಮೇಶ್ ಇಂದಿರಾ ಮುಂತಾದ ತಾರಾಂಗಣ ಈ ಚಿತ್ರದಲ್ಲಿ ನಟಿಸುತ್ತಾರೆ. ಟ್ರೇಲರ್ ನೋಡ್ತಿದ್ದಾಗೆ ನಮ್ಮ ಗಮನಕ್ಕೆ ಬರೋದು ಕಂಬಳದ ಹಿನ್ನೆಲೆ, ಕರಾವಳಿ ಸೊಡಗು, ಕರ್ನಾಟಕದ ಸಾಂಸ್ಕೃತಿಕ ಕಲೆ, ಪ್ರಕೃತಿ ಆ್ಯಂಡ್ ಮನುಷ್ಯನ ಸಂಬಂಧ ಹೇಳುವಂಥ ಕತೆ ಹೇಳೋಕ್ಕೆ ಬಂದಿದ್ದಾರೆ ಅನಿಸುತ್ತೆ. ನನಗನ್ಸೋ ಥರ ಸ್ವಲ್ಪ ಕಾಂತಾರ ಸೀಕ್ವೆನ್ಸ್ಗಳು ತಲೆಯಲ್ಲಿ ಓಡ್ತಾ ಇದ್ವು. ಇನ್ನು ಆ್ಯಕ್ಷನ್ ಆ್ಯಂಡ್ ಎಮೋಷನ್ ಸೀಕ್ವೆನ್ಸ್ಗಳು ತುಂಬ ಚೆನ್ನಾಗಿ ಬರೆದಿದ್ದು, ತೆರೆ ಮೇಲೆ ಚೆನ್ನಾಗಿ ತಂದಿದ್ದಾರೆ. ನೋಡೋರಿಗೆ ಕೆಲವೊಂದು ಸೀಕ್ವೆನ್ಸಲ್ಲಿ ಕ್ಯಾಮ್ರಾ ವರ್ಕ್ ತುಂಬ ಇಷ್ಟ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬರೋದಾದರೆ ಪ್ರಜ್ವಲ್ ದೇವರಾಜ್ ಅವ್ರನ್ನ ವಿಚಾರಕ್ಕೆ ಬರೋಣ. ಲುಕ್ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಡಬ್ಬಿಂಗ್ ಒಂದನ್ನು ಸೈಡಲ್ಲಿಟ್ಟರೆ ಸಿನಿಮಾದಲ್ಲಿ ಇವರ ವರ್ಕ್ ಸಖತ್ತಿದೆ. ಆ್ಯಂಡ್ ಈ ಹಿಂದೆ ಮಾಡಿರೋ ಸಿನಿಮಾ ವೈಸ್ ಲೆಕ್ಕ ತೊಗೊಂಡ್ರೆ ಇದು ಬೇರೆಯೇ ಮೈಲಿಗಲ್ಲಾಗ್ಬೋದು. ರಾಜ್ವಿ ಶೆಟ್ರು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಬಲ ತಂದು ಆಗಿರುತ್ತೆ. ಯಾಕಂದರೆ ಮನುಷ್ಯ ಯಾವುದೇ ಪಾತ್ರ ಕೊಟ್ಟರು ಶ್ರದ್ಧೆ, ಭಕ್ತಿ, ಆತ್ಮವಿಶ್ವಾಸ ಇಟ್ಕೊಂಡೇ ಎಲ್ಲದನ್ನು ಜೈ ಅನ್ನೋ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಇಲ್ಲೂ ಅವರು ವರ್ಕ್ ಮಾಡಿರೋ ಹಾಗೆ ಕಾಣಿಸುತ್ತೆ. ನೋಡೋಣ. ಇನ್ನು ಹೀರೋಯಿನ್ ಸಂಪದ, ಇವರು ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ ಬಂದಿರೋ ಕನ್ನಡದ ಹುಡುಗಿ. ಇವರ ಪರ್ಫಾರ್ಮೆನ್ಸ್ ಎಕ್ಕ ಸಿನಿಮಾಗೆ ಆ್ಯಂಡ್ ಸ್ಪೆಷಲ್ ಫೀಲ್ ತಂದು ಕೊಟ್ಟಿದ್ದಂತೂ ಡೌಟ್ ಅಲ್ಲ. ಹಾಗೆ ಇಲ್ಲೂ ಚೆನ್ನಾಗಿ ಮಾಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಸುಷ್ಮಿತಾ ಭಟ್, ಇವರ ನಟನೆ ಆ್ಯಂಡ್ ನರ್ತನ ನಾವು ರೀಸೆಂಟ್ ಟೈಮ್ಸಲ್ಲಿ ನೋಡಿದ್ದೀವಿ. ಅದೇ ಕೇಳಮ್ಮ ತುಳಸಿ ಅನ್ನೋ ಟ್ರಾನ್ಸಾಕ್ಷನಲ್ಲಿ ಬಂದು ಹೆಜ್ಜೆ ಹಾಕಿದ ಇವರು ಈ ಸಿನಿಮಾದಲ್ಲೂ ರಾಜ್ಬಿ ಶೆಟ್ಟಿ ಅವರ ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ರಮೇಶ್ ಇಂದಿರಾ, ಕೆಲವು ವರ್ಷಗಳಿಂದ ಸಿನಿ ದುನಿಯಾದಲ್ಲಿ ಕನ್ನಡದ ಫೇಮಸ್ ವಿಲನ್ಸ್ಗಳಲ್ಲಿ ಇವರದ್ದು ಒಂದು ಹೆಸರು. ಆ್ಯಂಡ್ ನನ್ನ ಫೇವ್ರೇಟ್ ಮೂವಿ ಸಪ್ತಸಾಗರದ ಆಚೆ ಸೈಡ್ A ಆ್ಯಂಡ್ ಸೈಡ್ B ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ರೀಸೆಂಟ್ ಟೈಮ್ಸಲ್ಲಿ ಬಂದ ಬ್ರ್ಯಾಟ್ ಚಿತ್ರದಲ್ಲೂ ಇವರ ಆ್ಯಕ್ಟಿಂಗ್ ಆ್ಯಂಡ್ ಕಾಮಿಡಿ ಸೀನ್ಸ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಓಕೆ, ಡೈರೆಕ್ಟರ್ ಬಗ್ಗೆ ಬರೋಣ. ನಿರ್ದೇಶಕ ಗುರುದತ್ತ ಗಾಡಿಗ, ಇವರು ಈ ಸಿನಿಮಾದಲ್ಲಿ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಕೂಡ ಹೌದು. ಇವರ ಜರ್ನಿ ಸುದೀಪ್ ಅವರ ಮಾಣಿಕ್ಯ ಆ್ಯಂಡ್ ರನ್ನ ಚಿತ್ರಗಳಿಗೆ ಅಸಿಸ್ಟೆಂಟ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅನಂತರ ಅಂಬರೀಷ್ ಅವರ ಲಾಸ್ಟ್ ಲೀಡ್ ರೋಲ್ ಆಗಿರುವಂಥ ಅಂಬಿನಿಂಗ್ ವಯಸ್ಸಾಯಿತೋ ಚಿತ್ರ ಕೊಟ್ಟು ಸ್ವಲ್ಪ ವರ್ಷಗಳ ನಂತರ ಕರಾವಳಿ ಕಡೆಗೆ ಹೊರಟಿದ್ದಾರೆ. ನಾವು ಕಾಯ್ತಿದ್ದೀವಿ ಈ ಫಿಲಮ್ ಇವರ ಕರಿಯರ್ಗೂ ಒಳ್ಳೆಯದಾಗಲಿ ಅಂತ. ಕಾಂಟ್ರವರ್ಸಿ ಏನೇ ಇರಲಿ, ಸಿನಿಮಾ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ. ಸೊ ಕೊನೆಯದಾಗಿ ಈ ಚಿತ್ರ 24 ಜುಲೈ 2026 ರಿಲೀಸ್ ಆಗ್ತದೆ. ತಪ್ಪದೆ ಕನ್ನಡ ಪ್ರೇಕ್ಷಕರು ಹೋಗಿ ಬನ್ನಿ ಅಂತ ಹೇಳ್ತಾ, ನಿಮಗಿದರಲ್ಲಿ ಯಾರು ತಪ್ಪು ಅನಿಸ್ತು, ಯಾಕೆ ಕಾಂಟ್ರವರ್ಸಿ ಆಯಿತು ಆ್ಯಂಡ್ ನಿಮಗೆ
ಟ್ರೈಲರಲ್ಲಿ ಯಾವ ಪಾತ್ರ ನಿಮ್ಗೆ ಇಷ್ಟ ಆಯಿತು ತಪ್ಪದೆ ಹೇಳಿ. ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರಿ, ಮತ್ತೆ ಸಿಗೋಣ. ಇದು ನನಗನ್ಸಿತು.